ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕೇವಲ ಇನ್ನೇನು 3 ದಿನಗಳಲ್ಲಿ ಅದ್ದೂರಿಯಾಗಿ ಗ್ರ್ಯಾಂಡ್ ಫಿನಾಲ್ಗೆ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಳೆ ಕಂಟೆಸ್ಟೆಂಟ್ಗಳು ಕೂಡ ಡ್ಯಾನ್ಸ್ಗೆ ಎಲ್ಲಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಒಳಗಿರುವಂಥ ಕಂಟೆಸ್ಟೆಂಟ್ಗಳು ಕೂಡ ಡ್ಯಾನ್ಸ್ಗೆ ಎಲ್ಲಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಕಡೆಗೆ ಬಿಗ್ ಬಾಸ್ ಮನೆಯ ಹೊರಗಡೆ ಸ್ನೇಹಿತರೆ ಎಲ್ಲ ಅಭಿಮಾನಿಗಳು ಕೂಡ ಅತ್ಯುತ್ತಮವಾಗಿ ಎಲ್ಲ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಓಟನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಒಂದು ವೋಟಿಂಗ್ ರಿಸಲ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಬುಧವಾರ ಸ್ನೇಹಿತರೆ. ಇವತ್ತು ಸೋಮವಾರ ರಾತ್ರಿ 11 ಗಂಟೆಯಿಂದ ಇವತ್ತು ಬುಧವಾರ ಬೆಳಿಗ್ಗೆ 6 ಗಂಟೆವರೆಗೆ ಬಂದಿರುವಂಥ ಒಟ್ಟಾರೆ ವೋಟಿಂಗ್ ರಿಸಲ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿನ್ನೆಯ ಒಂದು ವೋಟಿಂಗ್ ರಿಸಲ್ಟನ್ನು ಕೂಡ ನಾನು ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ. ಅದನ್ನು ಯಾರ್ಯಾರೆಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 6 ಜನ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಮೊದಲನೇದಾಗಿ 6ನೇ ಸ್ಥಾನದಿಂದ ಶುರು ಮಾಡೋಣ. ಈ ಒಂದು ಇಲ್ಲಿವರೆಗೆ ಅಂದರೆ ಇವತ್ತು ಬುಧವಾರ ಬೆಳಗ್ಗೆ 6 ಗಂಟೆಯವರೆಗೆ ಒಟ್ಟಾರೆ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರು ಮೊದಲನೇ ಸ್ಥಾನ, ಯಾರು ನಂಬರ್ 2, 6 ಜನರ ಪೈಕಿ ಯಾರಿಗೆ ಯಾವ್ಯಾವೆಲ್ಲ ಸ್ಥಾನ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ 6ನೇ ಸ್ಥಾನವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 6ನೇ ಸ್ಥಾನದಲ್ಲಿರುವಂತಹ ರಜತ್ ಕಿಶನ್ ಅಂತಲೇ ಹೇಳ್ಬೋದು. ರಜತ್ ಕಿಶನ್ ಅವರು ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 15,59,173 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಜತ್ ಕಿಶನ್ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ನಂಬರಲ್ಲಿ ಇವ್ರಿಗೂ ಕೂಡ ಓಟ್ ಬರ್ತಾ ಇದೆ ಸ್ನೇಹಿತರೆ. ಆದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ರಜತ್ ಕಿಶನ್ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ ಎನ್ನುವಂಥ ಪಕ್ಕಾ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು 5ನೇ ಸ್ಥಾನದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. 5ನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ನಿಮ್ಮೆಲ್ಲರ ಉಗ್ರಂ ಮಂಜು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉಗ್ರಂ ಮಂಜು ಅವರು ಇವತ್ತಿನ ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ನವರೆಗೆ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಟಾಪ್ 5ಗೆ ಹೋಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಅವರಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಅವರ ಗ್ರಾಫ್ ತುಂಬಾ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಮೊದಲ ಒಂದು ಹಾಫ್ನಲ್ಲಿ ಇದ್ದಂತಹ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಈಗ ಅವರು ಟಾಪ್ 2 ಅಲ್ಲಿ ಇರುವಂಥ ಸಾಧ್ಯತೆ ಇತ್ತು ಸ್ನೇಹಿತರೆ. ಆದರೆ ಬರ್ತಾ ಅವರು ಒಂದು ಫ್ರೆಂಡ್ಶಿಪ್ನ ಸಲುವಾಗಿ ತಮ್ಮ ಬಿಗ್ ಬಾಸ್ನ ಆಟವನ್ನು ಹಾಳು ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಅವರು 5ನೇ ಸ್ಥಾನಕ್ಕೆ ಬಂದು ಕುಳಿತಿದ್ದಾರೆ ಸ್ನೇಹಿತರೆ. ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಬರೋಬ್ಬರಿ 18,39,143 ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಆಲ್ಮೋಸ್ಟ್ 18 ಲಕ್ಷ ಅಂತಲೇ ಹೇಳ್ಬೋದು. 18 ಲಕ್ಷ ಅಂದರೂ ಕೂಡ ಏನು ಕಡಿಮೆ ಮಾತಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಓಟ್ಗಳು ಕೂಡ ನಮ್ಮ ಉಗ್ರಂ ಮಂಜು ಅವರಿಗೆ ಬರ್ತಾ ಇವೆ ಸ್ನೇಹಿತರೆ. ಅದಕ್ಕೋಸ್ಕರ ಅವರು 5ನೇ ಸ್ಥಾನದಲ್ಲಿ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 4ನೇ ಸ್ಥಾನ ಅಂತಲೇ ಹೇಳ್ಬೋದು. 4ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಿಮ್ಮೆಲ್ಲರ ಭವ್ಯ ಗೌಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಭವ್ಯ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 4ನೇ ಸ್ಥಾನದಲ್ಲಿರುವಂತಹ ಭವ್ಯ ಗೌಡ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಬರೋಬ್ಬರಿ 20,39,179 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಭವ್ಯ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಅಂದರೆ ಟಾಪ್ 4 ಅಂತಲೇ ಹೇಳ್ಬೋದು. ಇವ್ರಿಗೂ ಕೂಡ ತುಂಬಾ ಒಳ್ಳೆಯ ನಂಬರಲ್ಲಿ ಒಂದು ಓಟ್ಗಳು ಬರ್ತಿವೆ ಸ್ನೇಹಿತರೆ. ಆದರೂ ಕೂಡ ಟಾಪ್ 3ಗೆ ಬರುವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಯಾಕಂದರೆ ಇನ್ನು ಉಳಿದಂಥ ಹನುಮಂತವರಾಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಕಂಪೇರ್ ಮಾಡಿದಾಗ ಇವರಿಗೆ ಓಟ್ಗಳು ಕಡಿಮೆನೇ ಬರ್ತಾಯಿವೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಇವರು ಟಾಪ್ 3ಗೆ ಬರುವಂಥ ಸಾಧ್ಯತೆ ಕಡಿಮೆ ಇದೆ ಸ್ನೇಹಿತರೆ. ಇನ್ನು ನೇರವಾಗಿ ಟಾಪ್ 3ಗೆ ಹೋಗೋಣ. ಟಾಪ್ 3ಯಲ್ಲಿರುವಂಥ ಸ್ಪರ್ಧಿಗಳು ಮೋಕ್ಷಿತ, ಹನುಮಂತು ಹಾಗೆ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರಲ್ಲಿ ನೋಡ್ತಾ ಹೋಗೋದಾದರೆ ಯಾರಿಗೆ ಮೊದಲನೇ ಸ್ಥಾನ, ಯಾರಿಗೆ 2ನೇ ಸ್ಥಾನ, ಯಾರಿಗೆ 3ನೇ ಸ್ಥಾನ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮೊದಲನೇದಾಗಿ 3ನೇ ಸ್ಥಾನವನ್ನೇ ನೋಡ್ತಾ ಹೋಗೋಣ. 3ನೇ ಸ್ಥಾನದಲ್ಲಿರುವಂಥ ಮೋಕ್ಷಿತ ಪೈ ಅಂತಲೇ ಹೇಳ್ಬೋದು. ಮೋಕ್ಷಿತ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ
27,23,178 ಓಟ್ಗಳನ್ನು ನಮ್ಮ ಮೋಕ್ಷಿತಾ ಪೈ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಪಡೆದುಕೊಳ್ಳೋದ್ರ ಮೂಲಕ 3ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ತುಂಬಾ ಒಳ್ಳೆಯ ನಂಬರ್ ಬಂದಿವೆ ಸ್ನೇಹಿತರೆ. 4ನೇ ಸ್ಥಾನಕ್ಕೂ ಮತ್ತು 3ನೇ ಸ್ಥಾನಕ್ಕೂ ಕಂಪೇರ್ ಮಾಡಿದರೆ 5-6 ಲಕ್ಷ ವ್ಯತ್ಯಾಸದಲ್ಲಿ ಭವ್ಯಗೌಡರನ್ನು ಬೀಟ್ ಮಾಡಿ 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತಾ ಪೈ ಅವರು ಇದ್ದಾರೆ ಸ್ನೇಹಿತರೆ. ತುಂಬಾ ಒಂದು ಒಳ್ಳೆಯ ನಂಬರಲ್ಲಿ ಎಲ್ಲರಿಗೂ ಕೂಡ ಓಟ್ಗಳು ಬರ್ತವೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮೋಕ್ಷಿತಾ ಪೈ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು 2ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಹನುಮಂತ್ ಅವರು ಮೊದಲನೇ ಸ್ಥಾನ ಇದ್ದರು, 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದರು ಸ್ನೇಹಿತರೆ. ಆದರೆ ಈಗ ವೋಟಿಂಗ್ ರಿಸಲ್ಟ್ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಸ್ನೇಹಿತರೆ. ಮೊದಲನೇ ಸ್ಥಾನಕ್ಕೆ ತ್ರಿವಿಕ್ರಮ್ ಅವರು ಬಂದಿದ್ದಾರೆ, 2ನೇ ಸ್ಥಾನಕ್ಕೆ ಹನುಮಂತ್ ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ನೋಡ್ತಾ ಹೋಗೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರತಿದಿನವೂ ಕೂಡ 99 ಓಟನ್ನು ಹಾಕುವಂತಿಲ್ಲ ಸ್ನೇಹಿತರೆ. ಕೇವಲ ವೋಟಿಂಗ್ ಲೈನ್ ಶುರು ಆದಾಗಿನಿಂದ ಕೊನೆಯವರೆಗೂ ಒಬ್ಬರು 99 ಓಟುಗಳನ್ನು ಅಂದರೆ ಒಂದು ಐಡಿಯಿಂದ 99 ಓಟ್ಗಳನ್ನು ಮಾತ್ರ ಹಾಕಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅದರ ಮೇಲೆ ಹಾಕಿದರೆ ಯಾವುದೂ ಕೂಡ ಕನ್ಸಿಡರ್ ಆಗೋದಿಲ್ಲ ಸ್ನೇಹಿತರೆ. ಅಕಸ್ಮಾತ್ ನೀವು ಇನ್ನೊಂದು ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಬೇಕಾದ್ರೆ ಓಟ್ ಹಾಕ್ಬೋದು, ಒಬ್ಬರು 99 ಓಟನ್ನು. ಆದರೆ ಪ್ರತಿದಿನ ಕೂಡ 99 ಓಟನ್ನು ಹಾಕಲು ಅವಕಾಶ ಇಲ್ಲ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಇದು ಇರಲೇಬೇಕು ಸ್ನೇಹಿತರೆ. ಕೇವಲ ಒಬ್ಬರೇ ಒಂದು ಐಡಿಯಿಂದ ವೋಟಿಂಗ್ ಲೈನ್ ಶುರು ಆದಾಗಿನಿಂದ ಮುಗಿಯುವವರೆಗೂ ಕೂಡ 99 ಓಟ್ಗಳನ್ನು ಮಾತ್ರ ಹಾಕಬೇಕು ಸ್ನೇಹಿತರೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. 2ನೇ ಸ್ಥಾನ ಅಂತಲೇ ಹೇಳ್ಬೋದು. 2ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಹನುಮಂತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹನುಮಂತು ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬರೋಬ್ಬರಿ 35,79,129 ಓಟ್ಗಳನ್ನು ನಮ್ಮ ಹನುಮಂತ್ ಅವರು ಪಡೆದುಕೊಂಡಿದ್ದಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಬಂದಿದೆ ಸ್ನೇಹಿತರೆ. ಇವರು 2ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ತುಂಬಾ ಒಳ್ಳೆಯ ನಂಬರ್ ಅಂತಲೇ ಹೇಳ್ಬೋದು. 2ನೇ ಸ್ಥಾನಕ್ಕೂ ಮತ್ತು 3ನೇ ಸ್ಥಾನಕ್ಕೂ ನಿಯರ್ಲಿ 9 ಲಕ್ಷ ಡಿಫ್ರೆನ್ಸ್ ಇದೆ ಅನ್ನುವಂತಹ ನಿಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಈಗ ಮೊದಲನೇ ಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ. ಮೊದಲನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ ಅದು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತ್ರಿವಿಕ್ರಮ್ ಅವರಿಗೆ ತುಂಬಾ ವೋಟಿಂಗ್ ರಿಸಲ್ಟ್ನ ವಿಚಾರವಾಗಿ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ನೇಹಿತರೆ. ಅವರು ಆಡ್ಕೊಂಬಂದ ರೀತಿಯಂತೆ ಈಗ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಮೊದಲನೇ 2 ದಿನದಲ್ಲಿ ಅವರಿಗೆ ಅಷ್ಟೊಂದು ಓಟ್ಗಳು ಬಂದಿರಲಿಲ್ಲ ಸ್ನೇಹಿತರೆ. ಈಗ ವೋಟಿಂಗ್ ಲೈನ್ ಶುರುವಾದ 3ನೇ ದಿನದಲ್ಲಿ ಅವರ ವೋಟಿಂಗ್ ಮಿತಿಮೀರಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಅವರಿಗೆ ಮೊದಲನೇ ಸ್ಥಾನದಲ್ಲಿರುವಂಥ ತ್ರಿವಿಕ್ರಮ್ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ 36,32,138 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತು ಹಾಗೆ ತ್ರಿವಿಕ್ರಮ್ ಅವರಿಗೆ ಅಷ್ಟೊಂದು ಏನು ದೊಡ್ಡ ವ್ಯತ್ಯಾಸ ಇಲ್ಲ. ನಿಯರ್ಲಿ 80,000-90,000 ಸಾವಿರದ ಅಂತರದಲ್ಲಿ ಮಾತ್ರ ತ್ರಿವಿಕ್ರಮ್ ಅವರು ಮುಂದೆ ಇದ್ದಾರೆ ಸ್ನೇಹಿತರೆ. ಎಲ್ಲ ತ್ರಿವಿಕ್ರಮ್ ಆಗಿ ಹನುಮಂತು ಅಭಿಮಾನಿಗಳು ಎಲ್ಲರೂ ಕೂಡ ವೋಟ್ ಮಾಡಿ ಇವರಿಬ್ಬರ ನಡುವೆ ಒಬ್ಬರು ವಿನ್ನರ್ ಅಥವಾ ರನ್ನರ್ ಅಪ್ ಆಗುವಂಥ ಸಾಧ್ಯತೆ ಎಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಈಗ ಅದೇ ಆಗೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಎಲ್ಲ ಹನುಮಂತು ಹಾಗೆ ತ್ರಿವಿಕ್ರಮ್ ಅಭಿಮಾನಿಗಳು ಎಲ್ಲರೂ ಕೂಡ ವೋಟಿಂಗಲ್ಲಿ ತುಂಬಾ ಚೆನ್ನಾಗಿ ವೋಟ್ ಮಾಡಿ ಅಂತ ಕೇಳ್ಕೊಳ್ತಾ, ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.